ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಾನು ಈ ಒಂದು ಮೈಸೂರಲ್ಲಿರುವಂಥ ಚಾಟ್ ಸೆಂಟರ್ಸ್ಗಳಿಗೆ ಬಂದಿದ್ದೀನಿ. ನೋಡ್ಬೋದು ಎಷ್ಟು ಸೆಂಟರ್ಸ್ಗಳಿದೆ ನೋಡಿ. ಇಲ್ಲಿ ಒಂದಲ್ಲ ಗುರು, ಈ ಮೇನ್ ರೋಡ್ ಎಷ್ಟಿದೆ ಅಷ್ಟು ಉದ್ದಕ್ಕೂ ಈ ಯಾವ ರೋಡಪ್ಪ ಅಂದರೆ ನರಸೀಪುರಕ್ಕೆ ಹೋಗುತ್ತಂತೆ ರೋಡು. ನೋಡಿ ಎಷ್ಟು ಚಾಟ್ ಸೆಂಟರ್ಗಳಿವೆ. ಇಲ್ಲಿ ಲಲಿತಾ ಮಹಲ್ ಪ್ಯಾಲೇಸ್ ನೋಡೋಕೆ ಬಂದಿದ್ದೆ. ಹಸುವಾಗಿತ್ತು, ನೋಡೋಣ ಅಂತೇಳಿ ಈ ಕಡೆ ಬಂದೆ. ನೋಡಿ ಆ ಕಡೆ ಎಲ್ಲ ನಾನ್ ವೆಜ್ ಸೆಂಟರ್ಗಳಿವೆ, ಇಲ್ಲೆಲ್ಲ ವೆಜ್ ಸೆಂಟರ್ಗಳು, ಚಾಟ್ ಸೆಂಟರ್ಗಳು ಎಲ್ಲ ಇದೆ. ನೋಡ್ತಾ ಇರ್ಬೋದು. ನೋಡಿ ಇದೊಂದು ಈ ರೋಡ್ ಏನಾಗುತ್ತೆ ಸಿಟಿ ಒಳಗೆ ಹೋಗುತ್ತೆ, ಮೈಸೂರು ಸಿಟಿ ಒಳಗೆ. ನಾನು ಈ ಒಂದು ಹೋಟೆಲ್ಗೆ ಬಂದಿದ್ದೀನಿ, ಸುರೇಶ್ ಫಾಸ್ಟ್ ಫುಡ್ ಅಂತೇಳಿ. ನಾನು ಇಲ್ಲಿ ಒಂದು ಬೆಣ್ಣೆ ಮಸಾಲೆ ದೋಸೆನ ಆರ್ಡರ್ ಮಾಡಿದ್ದೇನೆ. ನೋಡೋಣ ಬೆಣ್ಣೆ ಮಸಾಲೆ ದೋಸೆ ಯಾವ ರೀತಿ ಇರುತ್ತೆ ಅಂತ ಸವಿಯೋಣ. ಬೆಣ್ಣೆ ಮಸಾಲೆ ದೋಸೆ ಆಗ್ತಾ ಇದೆ. ಬೆಣ್ಣೆ ಹಾಕಿದ್ರೆ ನೋಡಿ, ಇದೆ ಬೆಣ್ಣೆ ಮಸಾಲೆ. ಬೆಣ್ಣೆ ಹಾಕ್ತಾವ್ರೆ ಬ್ರದರ್. ಕೆಳಗಡೆ ಬಿತ್ತು ಗುರು. ಬೆಣ್ಣೆ ಚೇಂಜ್ ಮಾಡ್ತಾವ್ರೆ ನೋಡಿ. ಬೆಣ್ಣೆ ಮಸಾಲೆ ನೋಡೋಣ. ಬೆಣ್ಣೆ ಮಸಾಲೆ ಅದೇನೋ ಆಯ್ತು ಗುರು. ಬೆಣ್ಣೆ ಮಸಾಲೆ ನೋಡೋಣ. ಬೇರೆ ಬೆಣ್ಣೆ ತಗೋತಾವ್ರೆ ಸ್ವಲ್ಪ, ಏನೋ ಇದಾಯ್ತು. ನೋಡೋಣ ನಮಗೆ ಒಂದು ಬೆಣ್ಣೆ ಮಸಾಲ ಯಾವ ರೀತಿ ಬರುತ್ತೆ ಅಂತ ನೋಡೋಣ, ಟೇಸ್ಟ್ ನೋಡೋಣ. ಈ ಅಂಗಡಿ ಹೆಸರು ನೋಡಿ, ಹೋಟೆಲ್ ಹೆಸರು ಸುರೇಶ್ ಫಾಸ್ಟ್ ಫುಡ್ ಸೆಂಟರ್ ಅಂತೇಳಿ. ಇವರೇ ನೋಡಿ. ನೋಡಿ ಯಾವ ರೀತಿ ಇದೆ ಬೆಣ್ಣೆ ಮಸಾಲೆ. ಇಲ್ಲಿ ಚಟ್ನಿ. ಕಸ್ಟಮರ್ಸ್ ಬರ್ತಾವ್ರೆ ಹೋಗ್ತಾವ್ರೆ. ಕೊನೆಗೆ ಅಣ್ಣವ್ರನ್ನ ಮಾತಾಡ್ಸೋಣ, ನೋಡೋಣ ಎಷ್ಟು ವರ್ಷದಿಂದ ನಡೀತಾ ಇದೆ ವ್ಯವಹಾರ ಅಂತೇಳಿ, ಹೇಗೆ ನಡೀತಾ ಇದೆ ಅಂತ ಕೇಳೋಣ. ನೋಡಿ ಬೆಣ್ಣೆ ಮಸಾಲೆ ಆಗ್ತಾ ಇದೆ ನೋಡಿ. ನಾನು ಬೆಣ್ಣೆ ಮಸಾಲೆ ಆರ್ಡರ್ ಮಾಡಿದ್ದೀನಿ. ಸವಿಯೋಣ ಹೇಗಿರುತ್ತೆ ಅಂತ. ನೀವು ಯಾರಾದರೂ ಮೈಸೂರು ಕಡೆ ಚಾಟ್ ಸೆಂಟರ್ ಕಡೆ ಬಂದಾಗ ಈ ಕಡೆ ಬನ್ನಿ, ನೋಡೋಣ ಇದೊಂದು ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ಅಣ್ಣವ್ರನ್ನ ಕೇಳೋಣ. ಅಣ್ಣ, ಇದೊಂದು ಸಿದ್ಧಾರ್ಥ ಲೇಔಟ್. ಓಕೆ, ಸಿದ್ಧಾರ್ಥ ಲೇಔಟ್ ಅಂತ ನೋಡಿ. ಅಣ್ಣವ್ರಿಗೆ ಹೇಳವ್ರೆ, ನನಗೂ ಗೊತ್ತಿಲ್ಲ. ನಾನು ಹೊಸದಾಗಿ ಬಂದಿರೋದ್ರಿಂದ ಗೊತ್ತಾಗಿಲ್ಲ. ನಮ್ಮ ಬೆಣ್ಣೆ ದೋಸೆ ಮಾಡಿದ್ದು ಸರ್ ಇವರು. ಹೇಳಿ ಸರ್. ಇವರೇ ಬೆಣ್ಣೆ ದೋಸೆ ಮಾಡೋಣ ಸರ್. ಚಟ್ನಿ ಜೊತೆ ಕೊಡ್ತಾರೆ, ನೋಡೋಣ ತಗೋಣ ಯಾವ ರೀತಿ ಇರುತ್ತೆ ಅಂತ. ನೋಡಿ ನಮ್ಮ ಬೆಣ್ಣೆ ಮಸಾಲೆ ದೋಸೆ ರೆಡಿ ಆಗಿದೆ. ನಾನು ಅದನ್ನು ಹರಡಕ್ಕೆ ಹೇಳಿದ್ದೀನಿ. ಪೂರ್ತಿ ಹರಡಿದ್ರೆ ಸಖತ್ತಾಗಿರುತ್ತೆ ಬರೋದು. ಒಂದೇ ಕಡೆ ಆದರೆ ಏನಾಗುತ್ತೆ, ಸ್ವಲ್ಪ ಟೇಸ್ಟ್ ಬರಲ್ಲ. ಅದೆಲ್ಲ ಪೂರ್ತಿ ಹರಡಿದ್ರೆ ಗುಡ್ ವೈಬ್ ಬರುತ್ತೆ, ಚೆನ್ನಾಗಿರುತ್ತೆ. ನೀವು ಯಾರಾದರೂ ಬಂದಾಗ ಈ ಬ್ರದರ ಅಂಗಡಿಗೆ ಒಂದು ಶಾಪಿಗೆ ಬನ್ನಿ, ವಿಸಿಟ್ ಕೊಡಿ. ನೋಡಿ ಏನೆಲ್ಲ ಇದೆ ಅಂತ ಇಲ್ಲಿ. ನೋಡೋಣ ಓನ್ಲಿ 70 ರೂಪೀಸಿಗೆ ಒಂದು ಬೆಣ್ಣೆ ದೋಸೆ ಬರುತ್ತೆ ಅಂತ ನಂಬ್ತೀರಾ? ನಂಬಲೇಬೇಕು. ನೋಡಿ ಬೆಣ್ಣೆ ಮಸಾಲೆ. ಭಾಳ ಜನ ಇದ್ದಾರೆ ಗುರು ಇಲ್ಲಿ. ನೋಡಿ ಎಷ್ಟು ಚಾಟ್ ಸೆಂಟರ್ ಇವೆ ಅಂದ್ರೆ ನನಗೆ ಗಾಬರಿ ಆಗೋಯ್ತು. ಕಾಣುತ್ತಾ, ಟೋಟಲ್ ಜನನೇ ಇಲ್ಲ, ಚಾಟ್ ಸೆಂಟರ್ ಅಂತೆ. ಭಾಳ ಸಿದ್ಧಾರ್ಥ ಲೇಔಟ್ ನೋಡಿ ಎಷ್ಟು ಇದೆ, ಉದ್ದಕ್ಕೂ ಇದೆ. ಈ ಕಡೆ ಇದೆ, ಆ ಕಡೆ ಎಲ್ಲ ನಾನ್ ವೆಜ್ ಸೆಂಟರ್ ಇದೆ, ಈ ಕಡೆ ವೆಜ್ ಸೆಂಟರ್ ಇದೆ. ಇಲ್ಲಿ ಪಾನಿಪುರಿ ನೋಡಿ, ಹುಡುಗಿಯರಿಗೆ ಪ್ರಿಯವಾದ ಪಾನಿಪುರಿ ನೋಡಿ ಎಲ್ಲ ಇದೆ. ನೋಡೋಣ ನಾವು ಸವಿಯೋಣ ಯಾವ ರೀತಿ ಇದೆ ಅಂತ. ಇಲ್ಲೇ ಕುಂತ್ಕೊಂಡ್ಬಿಡೋಣ, ಇಲ್ಲಿ ಕುಂತ್ಕೊಂಡು ಸವಿಯೋಣ. ನೀಟಾಗಿ ಕೊಡಿ ಸರ್. ಅವ್ರು ಕೊಟ್ಟವ್ರು. ನೋಡೋಣ ಹಾಕೋಣ, ಸವಿಯೋಣ. ಈಗ ಈ ಬದುಕಿದೆ ರುಚಿ ಸವಿಯಲು. ವಾ, ಸವಿಯೋಣ ಬಿಡು. ನಿಮ್ಮ ಹೆಸರು ಹೇಳ್ತಾ ಒಂದು ಸವಿತಾ ಇದ್ದೀನಿ, ಯಾರು ಕಣ್ಣು ಬಿಡ್ಬೇಡ್ರಪ್ಪ. ವಾ, ಸೂಪರ್ ಗುರು. ಬೆಣ್ಣೆ ದೋಸೆ ಸಖತ್ತಾಗಿದೆ. ವಾ ನೋಡಿ, ಇದ್ಯಾವ ಚಟ್ನಿ ಕೊಟ್ಟವ್ರೆ, ನೋಡೋಣ ಚಟ್ನಿ ಯಾವುದಂತ. ನೋಡಿ ಬಾಳೆ ಎಲೆ ಮೇಲೆ ನಮ್ಮ ದೋಸೆ ಜೊತೆಗೆ ಚಟ್ನಿ ಸೂಪರ್ ಆಗಿದೆ. ನೀವು ಯಾರಾದರೂ ಮೈಸೂರಿಗೆ ಬಂದಾಗ ಸಿದ್ಧಾರ್ಥ ಲೇಔಟಿಗೆ ಬರೋದನ್ನು ಮರಿಬೇಡಿ. ಬಂದರೆ ಇಲ್ಲಿ ಮಸಾಲೆ ದೋಸೆ ತಿನ್ನೋದನ್ನು ಮರಿಬೇಡಿ. ಮಸಾಲೆ ದೋಸೆ ಅಲ್ಲ ಗುರು, ಇದು ಬೆಣ್ಣೆ ದೋಸೆ. ನಾನು ಮಸಾಲೆ ದೋಸೆ ಅಂತಿದ್ದೀನಲ್ಲ, ಮಸಾಲೆ ದೋಸೆ ಅಲ್ಲ, ಇದು ಬೆಣ್ಣೆ ದೋಸೆ. ತಿನ್ನಿ ಗುರು, ತಿನ್ನಿ. ನೀವೇ ತಿಂತೀರ ಬಿಡಿ, ನಿಮಗೆಲ್ಲ ಹಸುವಾಗಿರಲ್ಲ. ಸಿದ್ಧಾರ್ಥ ಲೇಔಟ್ ಅಂದ್ರೆ ಇದೆ ನೋಡಿ. ಇದು ನರಸೀಪುರಕ್ಕೆ ಹೋಗೋ ರೋಡು. ಈ ರೋಡು ಈ ಕಡೆ ಹೋದ್ರೆ ನಾವು ಸಿಟಿ ಕಡೆ ಹೋಗ್ತೀವಿ, ಸೀದಾ ಹೋದ್ರೆ ನರಸೀಪುರ ಅನ್ನೋದು ನನಗೂ ಗೊತ್ತಿಲ್ಲ, ನೋಡಿಲ್ಲ ಅಷ್ಟೇ. ಹೆಸರು ಕೇಳಿದೆ, ಅಲ್ಲಿ ಹೇಳಿದ್ರು. ನೋಡೋಣ ಈಗ ಊಟ ಸವಿತಾ ಇದ್ದೀನಿ.
ನಾನು ಲಲಿತಾ ಮಹಲ್ ಪ್ಯಾಲೇಸ್ KGF ಅಲ್ಲಿರುವಂಥ ಮನೆ ನೋಡಕ್ ಬಂದಿದ್ದೆ. ಅವರು ಅದ್ರೊಳಗೆ ಹೋದೆ, ಅಲ್ಲಿ ಅಲವ್ ಇಲ್ಲ, ಹೊರ ಕಳಿಸಿದ್ರು. ಅದಕ್ಕೆ ಅದೇ ಒಂದು ಡಿಪ್ರೆಷನ್ಗೆ ಬಂದು ಬೆಣ್ಣೆ ದೋಸೆ ತಿಂತಿದ್ದೀನಿ. ಅದೇ ಒಂದು ಖುಷಿಗೆ ಬೆಣ್ಣೆ ದೋಸೆ ತಿಂತಿದ್ದೀನಿ. ವಾ ನೋಡಿ, ಕಣ್ಣು ಬಿಡ್ಬೇಡ್ರಪ್ಪ ನೀವು, ದೇವ್ರುಗಳೇ, ಅಭಿಮಾನಿ ದೇವ್ರುಗಳೇ, ಕಣ್ಣು ಬಿಡಬೇಡಿ. ಬೆಣ್ಣೆ ದೋಸೆ ನೀವು ಎಲ್ಲಾದ್ರೂ ಟ್ರೈ ಮಾಡಿ. ಓಹೋ, ನಮ್ಗೆ ತಿನ್ನಕ್ಕೆ ಬರ್ತಾ ಇಲ್ಲ ಇದರಲ್ಲಿ. ದೋಸೆ ನಾವು ತಿನ್ನೋದು ಅಂದ್ರೆ ಹಿಂಗೆ ಈಗ ಬರ್ಕೊಳ್ಬೇಕು, ಅದಕ್ಕೆ ಚಟ್ನಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು, ಹೀಗೆ ಹಾಕೊಂಡು ಅಷ್ಟೇ ಗುರು. ಊಟ ಮಾಡಿ ತಿನ್ನಿ, ಸುಖವಾಗಿರಿ ಅಷ್ಟೇ. ತಿಂದು ಮಾಡ್ತೀನಿ, ಮತ್ತೆ ನೀವು ಕಂಡುಬಿಡ್ತೀರಾ. ತಿಂದು ಮಾಡ್ತೀನಿ, ಮತ್ತೆ ಬರೋಣ, ಸಿಗೋಣ. ಸಖತ್ತಾಗಿತ್ತು ಗುರು ಊಟ. ಈಗ ತಿಂದಕ್ಕೆ ಹೋಗ್ತಾ ಇದ್ದೀನಿ. ಒಂದು ಬೆಣ್ಣೆ ದೋಸೆ ಮತ್ತು ಏನು ತಿಂದೆ ನಾನು, ನೆನಪಾಗ್ತಾ ಇಲ್ಲ ನನಗೆ. ಪುಳಿಯೋಗರೆ ತಿಂದೆ, ಸಖತ್ತಾಗಿತ್ತು ಅದೇ ಹೋಟೆಲ್. ಇದು 7 ಗಂಟೆಗೆ ಇಲ್ಲಿ ಭಾಳ ಕ್ರೌಡ್ ಇರುತ್ತಂತೆ. ನೋಡೋಣ ಯಾವ ರೀತಿ ಕ್ರೌಡ್ ಇರುತ್ತೆ ಇವತ್ತು, ನಾವು ನೋಡೇ ಬೇಡ. ಅಲ್ಲಿವರೆಗೆ ನಾವು ಎಲ್ಲಾದರೂ ಟೈಮ್ ಪಾಸ್ ಮಾಡೋಣ, ಇದು ಯಾವುದಾದ್ರು ಪಾರ್ಕಲ್ಲಿ ಎಲ್ಲಾದರೂ. ನೋಡಿ ಸಖತ್ತಾಗಿದೆ ಫ್ರೆಂಡ್ಸ್. ನಾನು ನೋಡ್ತಾ ಇರ್ಬೋದು ಮೈಸೂರಲ್ಲಿರುವಂಥ ಸಿದ್ಧಾರ್ಥ ನಗರಕ್ಕೆ ಬಂದಿದ್ದೀನಿ. ಚಾಟ್ ಸೆಂಟರ್ಗಳು ನೋಡ್ತಿರ್ಬೋದು. ಇಲ್ಲಿ ಒಂದು ರೋಡಿಗೆ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಇಲ್ಲೆಲ್ಲ ಚಾಟ್ ಸೆಂಟರ್ಗಳು. ನಾನು ಟೇಸ್ಟ್ ಮಾಡಿದೆ, ನೋಡಿರ್ಬೋದು ನೀವು. ಬೆಣ್ಣೆ ದೋಸೆ ಟೇಸ್ಟ್ ಮಾಡಿದೆ, ನಿಮಗೂ ತೋರಿಸಿದೆ. ನೋಡೋಣ ಈಗ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡೋಣ ಎಷ್ಟು ಚಾಟ್ ಸೆಂಟರ್ಗಳಿವೆ ಅಂತ ನೋಡ್ಕೊಂತ ಹೋಗೋಣ ಬನ್ನಿ. ಒಂದಕ್ಕಿಂತ ಒಂದು ಅದ್ಭುತವಾಗಿವೆ. ಎಲ್ಲ ಜನ ಮುಕ್ಕೊಂಡವ್ರೆ, ಮುಕ್ಕೊಂಡಿಲ್ಲ. ಈಗ 7 ಗಂಟೆ ಸುಮಾರು ಬರ್ತಾರಂತೆ ಜನ. ಏನು ಸಖತ್ತಾಗಿದೆ, ಇದು ಸೂಪರ್ ಆಗಿದೆ, ಅಲ್ಲಿ ಸೂಪರ್ ಆಗಿದೆ. ನಾನು ಬೆಣ್ಣೆ ದೋಸೆ ತಿಂದೆ, ಸಖತ್ತಾಗಿದ್ದೆ. ಇಲ್ಲಿ ಬನ್ನಿ ಒಂದ್ಸರಿ ವಿಸಿಟ್ ಕೊಡಿ. ನೋಡಿ ಮಾಂಸ ಇದೆ ಇಲ್ಲಿ, ನಾನ್ ವೆಜ್ ಸೆಂಟರ್ ಇದೆ ನೋಡಿ, ಗೋಬಿ ಸೆಂಟರ್. ಒಂದಕ್ಕಿಂತ ಒಂದು ಅದ್ಭುತಗಳಾಗಿವೆ. ಬನ್ನಿ, ಬರ್ತಾ ಇರಿ. ಯಾಕಂದ್ರೆ ಈ ಜೀವನ ಯಾವಾಗಿರುತ್ತೋ ಹೋಗುತ್ತೋ ಗೊತ್ತಾಗಲ್ಲ. ಇದ್ದಾಗ ತಿಂದು ಸತ್ತೋಗ್ರಿ, ಇದ್ದಾಗ ತಿಂದು ಸಾಯಿರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಮಾಡ್ಬೇಕಂದಿರೋ ಮಾಡಿ ಸತ್ತೋಗ್ಬಿಡಿ, ಚೆನ್ನಾಗಿರ್ತೀವಿ. ನೋಡಿ ಇಲ್ಲಿಂದ ಒಂದು ಒಳ್ಳೆ ವ್ಯೂ ಕೂಡ ಕಾಣುತ್ತೆ, ಚಾಮುಂಡಿ ಬೆಟ್ಟ ಕಾಣುತ್ತೆ. ನೋಡ್ತಾ ಇದ್ದೀರಾ, ಚಾಮುಂಡಿ ಬೆಟ್ಟನ ತೋರಿಸ್ತೀನಿ. ಮೇಲ್ಗಡೆ ಕಾಣುತ್ತಾ, ಇದೇ ಗುರು ಚಾಮುಂಡಿ ಬೆಟ್ಟ ಮೇಲ್ಗಡೆ ಇದೆ. ಅದರ ಒಂದು ಕೆಳಗಡೆ ವ್ಯೂ ಇದು, ನೋಡ್ಬೋದು ನೀವು. ನೋಡಿ ಇವತ್ತು ಚೆನ್ನಾಗಿದೆ ಇಲ್ಲೆಲ್ಲ. ನಾನು ಮಸಾಲಾ ದೋಸೆ ತಿಂದೆ ಗುರು ಇಲ್ಲಿ ಚಾಟ್ ಸೆಂಟರ್ ಹತ್ರ, ಚೆನ್ನಾಗಿದೆ. ಇದ್ರ ಮುಂದಗಡೆನೆ ಲಲಿತಾ ಮಹಲ್ ಇದೆ. ಇದು KGF ಶೂಟಿಂಗ್ ಆಗಿತ್ತಲ್ಲ, ಅದೇ ಒಂದು ಮಹಲ್ ಇದೆ, ನೋಡ್ಬೋದು. ನೋಡಿ ಸಖತ್ತಾಗಿದೆ ಒಂದಕ್ಕಿಂತ. ನಾನು ಇಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಮಾಡಿದೆ ಮಕ್ಕಳ ಜೊತೆ. ಆ ಕಡೆ ಸಿದ್ಧಾರ್ಥ ಲೇಔಟ್ ಅಂತಿದ್ದು, ಆ ಕಡೆ ಪಾರ್ಕ್ ಇದೆ, ಆ ಕಡೆ ಸಹ ಹೋಗಿ ಬಂದೆ. ಸಖತ್ತಾಗಿದೆ. ಬನ್ನಿ ನೀವೇ ಹೋಗೋದು, ವಿಸಿಟ್ ಕೊಡಿಲ್ಲ. ಯಾವ ರೀತಿ ಇದೆ ನೋಡಿ, ಉದ್ದಕ್ಕಿದೆ, ಭಾಳ ಇದೆ. ಬನ್ನಿ ನೋಡಿ, ಸಖತ್ತಾಗಿದೆ. ಆರೋಗ್ಯ ಚಾರ್ಜ್ ಇದೆ, ಎಲ್ಲ ಇದೆ. ಬರ್ತಾ ಇರಿ. ಯಾವಾಗ ಜೀವನ ಏನ್ ಅನ್ಸುತ್ತೋ ರುಚಿ ನೋಡಿಬಿಡಿ. ಅಲ್ಲ ರುಚಿ ನೋಡಿ ಸತ್ತು ಹೋಗಿ, ಏನೂ ಆಗಲ್ಲ. ಜನಗಳು ಬಹಳ ಜನ. ನಾನು ಇದೇ ಒಂದು ಹೋಟೆಲಲ್ಲಿ ಬೆಣ್ಣೆ ದೋಸೆ ತಿಂದಿದ್ದೆ, ನೆನಪಿರ್ಬೋದು ನಿಮಗೆ. ನೋಡಿ ಈಗ ಜನ ಬರ್ತಾವ್ರೆ ನೋಡಿ. ನೋಡಿ ಅಜ್ಜ ಅವರು ನಿಂತು ಊಟ ಮಾಡ್ತಾವ್ರೆ. ನೋಡಿ ಎಷ್ಟು ಜನ ಇದಾರೆ ನೋಡಿ, ಇಲ್ವಾ? ಸೂಪರ್ ಇದು ಸಿದ್ಧಾರ್ಥ ಚಾಟ್ ಸೆಂಟರ್. ಮೋಸ್ಟ್ ಇದು ಗ್ಲಾಸ್ ಕೂಡ ಹಾಕ್ಸಿದೆ ಗುರು. ಇಲ್ಲಿ ಎಲ್ಲ ನಡೆಯುತ್ತೆ ಇಲ್ಲಿ, ಊಟ ಎಲ್ಲ. ಸೋನಿನ ಕವರ್ ಸಹ ಹಾಕೋದು ನಡೆಯುತ್ತೆ. ಎಲ್ಲೇನಿಲ್ಲ ಬಿಸ್ನೆಸ್. ನಾನು ನೋಡ್ತಾ ಇರುವಾಗ 3 ಗಂಟೆಗೆ ಸ್ಟಾರ್ಟ್ ಆಗಿ 11-12 ತನಕ ಇರುತ್ತಂತೆ ಇದು. ನೀವು ಯಾರಾದ್ರೂ ಬಂದಾಗ, ಯಾರಾದ್ರೂ ಫುಡ್ ಲವರ್ ಇದ್ದಾಗ, ಫುಡ್ ಲವರ್ ಅನ್ನೋಕಿನ್ ಎಲ್ಲರೂ ಫುಡ್ ಲವರೇ. ಫುಡ್ ಇರ್ಲಿಕ್ಕಂದ್ರೆ ಯಾವನೂ ಬದುಕಲ್ಲ. ಫುಡ್ ಲವರ್ ಅಂತ ಮತ್ತೆ ಬೇರೆ ಅದಕ್ಕೆ ಹೆಸರೇ ಬೇರೆ ಇಲ್ಲ. ಎಲ್ಲರೂ ಫುಡ್ ಲವರೇ. ಫುಡ್ ತಿಂದ್ರೇ ಬದುಕೋದು. ಅದಕ್ಕೆ ಎಲ್ಲರೂ ಬನ್ನಿ, ತಿನ್ನಿ. ಸಖತ್ ಇದೆ. ಸೋಡಾ ಅಡ್ಡ ಇದೆ ಅಲ್ಲಿ ನೋಡಿ, ಸೋಡಾ ಅಡ್ಡ ಇದೆ. ನೋಡೋಣ ಅಲ್ಲಿನೂ ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ಮಿರ್ಚಿ ಬಜ್ಜಿ
ಒಂದು ಸೋಡಾ ಅಡ್ಡ ಅಂತ ಇದೆ, ನೋಡೋಣ ಏನ್ ಸಿಗುತ್ತೆ ಅಲ್ಲಿ. ಫಲೂದಾ ಸ್ಪೆಷಲ್ ಬಾದಾಮ್ ಸಲೂಡಾ ಸಿಗುತ್ತೆ. ಒಳ್ಳೆ ಕುಲ್ಫಿ, ಸ್ಕಂದ ಸೋಡಾ ಅಡ್ಡ ಅಂತ ಇದೆ. ಇಲ್ಲಿ ಸೋಡಾ ಇಲ್ಲ ಅನಿಸುತ್ತೆ, ಬೇರೆ ಇದೆ. ನೋಡ ಇಲ್ಲಿ ಯಾವ ರೀತಿ ಇದೆ ಇಲ್ಲಿ. ಅದಕ್ಕೆ ನಿಮ್ಗೆ ಒಂದು ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ನೀವು ಯಾವಾಗಾದ್ರೂ ಊಟ ಏನಾದ್ರು ಮೈಸೂರಿಗೆ ಬಂದಾಗ ಸ್ಟ್ರೀಟ್ ಫುಡ್ ತಿನ್ಬೇಕಾದ್ರೆ ಬೆಸ್ಟ್ ಇದೆ, ಬಂದು ಟೇಸ್ಟ್ ಮಾಡಿ. ನೋಡಿ ಸಾಕತ್ತಾಗಿದೆ, ಬಂದು ಟೇಸ್ಟ್ ಮಾಡಿ. ಕಳೆದು ಹೋಗ್ತೀರಾ, ಬನ್ನಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು, ಬಾಯ್.